ಶರೀಫರು ರಾಮಾಯಣ ಮಹಾಭಾರತ ಇರ್ಬೋದು, ಖುರಾನ್ ಇರ್ಬೋದು ಮತ್ತು ವಚನಗಳನ್ನು ಕೂಡ ಅಧ್ಯಯನ ಮಾಡಿ ಎಲ್ಲ ಧರ್ಮಗಳ ತಿರುಳನ್ನು ತಿಳಿದುಕೊಂಡು ಸಮಾಜಕ್ಕೆ ಬಿತ್ತರಿಸುವಂಥ ಕೆಲಸವನ್ನು ಮಾಡಿದರು. ಅಂಥ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹರಿಕಾರರಾದ ಶಿಶುನಾಳ ಶರೀಫರ ಒಂದು ಪದವನ್ನು ಚಿಂತನೆಗೆ ನಾವು ಇವತ್ತು ತೆಗೆದುಕೊಂಡೇವೆ. ಮರುಳೇ ಮರತಿರಬೇಡ ಗುರುವಿನ ಮಾಡೋ ಶ್ರೀ ಶಿವ ಭಜನ ನೇಮದಿ ಮಾಡೋ ಶ್ರೀ ಶಿವ ಭಜನ. ಅತಿಯಾದ ಚಂಚಲವಾದ ಮನಸ್ಸು, ಪ್ರತಿಯೊಂದು ತತ್ವಪದಕಾರರಿರ್ಬೋದು, ವಚನಕಾರರಿರ್ಬೋದು, ದಾಸರಿರ್ಬೋದು, ಯಾರೇ ಇರ್ಬೋದು, ಜಗತ್ತಿನೊಳಗೆ ಆಗಿ ಹೋದಂಥ ಪ್ರವಾದಿಗಳು, ದಾಸರು, ಸಂತರು, ಶರಣರು ಇವರೆಲ್ಲರೂ ಕೂಡ ಮನಸ್ಸನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡೇ, ಮನಸ್ಸನ್ನ ಆಧಾರವಾಗಿ ಇಟ್ಟುಕೊಂಡೇ ತಮ್ಮ ತತ್ವಪದಗಳನ್ನು ರಚನೆ ಮಾಡಿದಾರ, ತಮ್ಮ ವಚನಗಳನ್ನು ಬರೆದಿದ್ದಾರೆ. ಆ ಹಿನ್ನೆಲೆಯೊಳಗೆ ಶರೀಫ್ ಸಾಹೇಬ್ರೆ ಬಹಳಷ್ಟು ಪದ್ಯಗಳನ್ನು ಬರೆದಾರ. ಅತ್ತಲಿತ್ತ ಹರಿದಾಡುವ ಮನಸ್ಸಿಗೆ ಮಚ್ಚಿಲೊಡಿದು ನಿಲ್ಲಿಸಬೇಕು ಅಂತೇಳಿ ಇನ್ನೊಂದು ತತ್ವಪದದೊಳಗೆ ಅವರೇ ಹೇಳ್ತಾರೆ. ಈ ಮನಸ್ಸು ಅನ್ನೋದು ಮೆಂಗ್ಯ ಇದ್ದಂಗ, ಅತ್ತಾಗಿಂದ ಇತ್ತಾಗಿಂದ ಅತ್ತಾಗ ತಿರುಗಾಡೋದು, ಅದ್ರ ಸ್ವಭಾವ ಅದು ಗುಣಧರ್ಮ ಅದು ಅಂತ ಹೇಳ್ತಾರೆ. ಆ ಗುಣಧರ್ಮ ಬದಲಾಗೋದೇ ಇಲ್ಲ, ಆದ್ರೆ ಅದನ್ನ ಬದ್ಲಿ ಮಾಡಾಕ್ ಬರ್ತದ ಅಂತ ಅಂತಾರ. ಆ ಮನಸ್ಸ ಅತ್ತಾಗಿತ್ತಾಗ ನಮ್ಮನ್ನು ಎಳ್ಕೊಂಡು ಹೋಗ್ತಿರ್ತದ. ನಾವು ಒಂದು ವೇಳೆ ಆ ಮನಸ್ಸಿನ ಮಾತನ್ನ ಕೇಳಿದ್ರೆ ನಮ್ಮ ಬದುಕನ್ನ ಹಾಳು ಮಾಡ್ಕೊಳ್ತೇವಿ ಅಂತ ಅಂತಾರ. ನಾವು ಮನಸ್ಸು ಹೆಂಗೆ ಹೇಳ್ತದೋ, ಮನಸ್ಸು ಯಾಕಡೆ ತಿರುಗ್ತದೋ, ಯಾಕಡೆ ಹೋಗ್ತದೋ, ಆ ಕಡೆಗೆ ಮನಸ್ಸಿನ ಬೆನ್ನತ್ತಿ ಹೋದ್ವಿ ಅಂತಂದ್ರೆ ನಾವು ದುಃಖಕ್ಕೊಳಗಾಗ್ತೇವಿ, ಜಗಳ ಆಗ್ತದ ನಮ್ಮಿಬ್ಬರ ನಡುವೆ, ನಮ್ಮ ಒಳಗ ಅಲ್ಲೋಲ ಕಲ್ಲೋಲ ಶುರುವಾಗ್ತದ, ನಮ್ಮ ಬದುಕು ಹಾಳಾಗ್ತದ. ಮನಸ್ಸನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವಂತ ಕೆಲಸವನ್ನ ನಾವು ಮಾಡಬೇಕು. ಶಿವಭಜನೆ, ಶಿವಚಿಂತನೆ, ಶಿವಧ್ಯಾನ, ನಿರಂತರ ನಾಮಸ್ಮರಣೆ, ದೇವನಾಮಸ್ಮರಣೆಯಿಂದ ದೇವನೊಬ್ಬ ನಾಮ ಅಲವು ಅಂತ ಹೇಳ್ತಾರ. ನೀವು ಯಾವ ಹೆಸರಿನಿಂದಾದ್ರೂ ಕರೀರಿ, ನೀವು ಅಲ್ಲ ಅನ್ರಿ, ಶಿವ ಅನ್ರಿ, ಹನುಮ ಅನ್ರಿ, ದ್ಯಾಮವ ಅನ್ರಿ, ದುರ್ಗವ ಅನ್ರಿ, ಶರಣ ಅನ್ರಿ, ಸಂತ ಅನ್ರಿ, ದಾಸ ಅನ್ರಿ, ಏನನ್ನಾದ್ರೂ ಕರೀರಿ, ನೀವು ಯಾವ ಹೆಸರಿನಿಂದಾದ್ರೂ ಕರೀರಿ, ಅದು ಒಬ್ಬನಿಗೆ ಮುಟ್ಟುತ್ತ. ಮನಸ್ಸನ್ನ ಹಿಡಿದಿಟ್ಕೊಳ್ಬೇಕು ಅಂತಂದ್ರ ಶಿವನಾಮ ಸ್ಮರಣೆಯೊಳಗ, ಶಿವಚಿಂತನೆಯೊಳಗ, ಶಿವ ಭಜನೆಯೊಳಗ ನಮ್ಮ ಮನಸ್ಸನ್ನ ತೊಡಗಿಸ್ಕೊಳ್ಬೇಕು, ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಅಂತಂತಾರ ಅವರು. ಸಾಮಾನ್ಯವಾಗಿ ಒಂದು ಉದಾಹರಣೆ ಕೊಡ್ತಾನ್ರಿ. ನಾವ್ ಏನಾದ್ರೂ ಹೊಲದಾಗ ಬಿತ್ತುತ್ತೇವೆ, ಇವತ್ತು ಬಿತ್ತಿ ಅದನ್ನ ಮತ್ತೆ ನಾಳೆ ತೆಗೆದು ನಾಡ್ದ ಮತ್ತೆ ಬಿತ್ತೋದು, ಮತ್ತೆ ನಾಡ್ದ ತೆಗಿಯೋದು, ಮತ್ತೆ ಹಿಂಗ ದಿನ ಬದ್ಲಾ ಬದ್ಲಿ ಮಾಡ್ಕೊತ ಹೋದ್ರ ಬೆಳಿ ಸಿಗ್ತದ, ಫಲ ಕೊಡ್ತದ ಭೂಮಿ ತಾಯಿ? ಇಲ್ಲ. ಅದಕ್ಕೆ ಅವರು ನೇಮದಿ ಮಾಡೋ ಶ್ರೀ ಶಿವ ಭಜನ. ನೇಮದಿ ಅಂತಂದ್ರ ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ. ಪರಧನ ಇರ್ಬೋದು, ಪರಪತಿ ಇರ್ಬೋದು, ಪರಪುರುಷ ಇರ್ಬೋದು, ಪರಸ್ತ್ರೀ ಇರ್ಬೋದು, ಅಥವಾ ಪರ ದೈವ ಇರ್ಬೋದು. ಇವೆಲ್ಲದಕ್ಕೂ ಮನಸ್ಸನ್ನ ಎಳೆದುಕೊಂಡು ಹೋಗಬಾರ್ದು. ಒಂದು ಕಡೆ ನಿಲ್ಲೆಂದು ನಿಲ್ಲಿಸಿ ಬಿಡ್ಬೇಕಂತ. ಒಂದು ಕಡೆ ಮನಸ್ಸನ್ನ ಗಟ್ಟಿಯಾಗಿ ನಿಲ್ಲಿಸಿದ್ರ ನಾವು ಮನುಷ್ಯರಾಗ್ತೀವಿ, ನಮ್ಮ ಬದುಕು ಹಸನ ಆಗ್ತದ, ನಮ್ಮ ಬದುಕಿನ್ಯಾಗ ಹಲ್ಲೋಲ ಕಲ್ಲೋಲ ಆಗೋದಿಲ್ಲ ಅಂತ ಹೇಳ್ತಾರ ಅವರು. ಅಳಿವುದು ಕಾಯ ಉಳಿವುದು ಕೀರ್ತಿ, ತಿಳಿದು ಮಾಡೇಲೋ ರೀತಿ. ನಾವು ಯಾವುದನ್ನೇ ಕೆಲಸ ಮಾಡಬೇಕು, ವರ್ಕ್ ಮಾಡಬೇಕು, ಪೂಜೆ ಮಾಡಬೇಕು, ನಮಾಜ್ ಮಾಡಬೇಕು, ಏನೇ ಮಾಡ್ಬೇಕಂದ್ರು ಅದನ್ನ ಮೊದಲು ತಿಳಿದು ಮಾಡಬೇಕು ಅಂತ ಅಂತಾರ ಅವರು. ತಿಳಿಲಾರದೆ ಯಾವುದನ್ನ ಮಾಡಿದ್ರು ಕೂಡ ಅದು ಒಳ್ಯಾಗ ಹುಂಚಿಯನ್ನು ತೊಳೆದಂಗ ಆಗತ್ತ ಅಂತ ಸ್ಪಷ್ಟವಾಗಿ ಹೇಳ್ತಾರ. ಈ ಅಳದು ಹೋಗ್ತದ. ಈ ಕಾಯ ಅಂದ್ರೇನು? ಈ ಶರೀರ, ಈ ದೇಹ, ಇದು ಅಳದು ಹೋಗ್ತದ. ಹುಟ್ಟಿ ಬಂದದ ಅಂದ್ಮ್ಯಾಗ ಸಾಯಕ ಬೇಕು. ಯಾವತ್ತರ ಒಂದು ದಿವಸ ಅಳದು ಹೋಗುವಂತ ಕಾಯ ಇದು ಉಳಿಯುವುದು ಕೀರ್ತಿ. ನಮ್ಮ ದೇಹದ ಮೂಲಕನೇ ನಾವು ಏನೆಲ್ಲ ಒಳ್ಳೆಯ ಕೆಲಸ ಮಾಡ್ತೇವಿ, ಯಾವ್ಯಾವ ಸಾಮಾಜಿಕ ಕೆಲಸಗಳನ್ನ ಮಾಡ್ತೀವಿ, ಅವೆಲ್ಲನೂ ಕೂಡ ನಾವು ಸತ್ತ ಮೇಲೂ ಕೂಡ ಉಳಿತಾವ ಅಂತಂತಾರ. ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ. ನಾವು ಮಾಡಿದ ಕೆಲಸ ಉಳಿತದ. ನಾನು ಯಾವ್ದನ್ನ ಮಾಡಿದ್ರ ಹ್ಯಾಂಗಿರುತ್ತ, ನಾ ಏನ್ ಮಾಡಿದ್ರ ಹ್ಯಾಂಗಿರುತ್ತ, ನಾ ಯಾವ್ದನ್ನ ಮಾತಾಡಿದ್ರ ಹ್ಯಾಂಗಿರುತ್ತ, ಏನ್ ಮಾಡಿದ್ರ ಯಾಕಡೆ ಹೋದ್ರ ನಮಗ್ ಯಾವ ದಾರಿ ಸಿಗುತ್ತ ಅನ್ನೋದು ನಮಗ ಅರಿವು ತಿಳಿದಿರಬೇಕು. ಸಾಮಾನ್ಯವಾಗಿ ಒಂದು ವಿಚಾರ ಹೇಳ್ತೇನೆ ನಿಮಗೆ. ಮೊಬೈಲ್ ಅದ, ಮೊಬೈಲ್ ಅನ್ನ ಯೂಸ್ ಮಾಡದೇ ಇರುವಂತವ್ರು, ಉಪಯೋಗಿಸದೇ ಇರುವಂತವ್ರು ಯಾರು ಇಲ್ಲ ಅನ್ನೋ ಅಂತ ಪರಿಸ್ಥಿತಿಗೆ ಬಂದೇವೆ ನಾವು. ಆ ಮೊಬೈಲ್ ಒಳಗ ಚಲೋನು ಬರ್ತಾವ, ಕೆಟ್ಟದ್ದು ಬರ್ತಾವ. ಮೊಬೈಲ್ಗಳನ್ನ ನಾವು ಯಾವ ರೀತಿ ಬಳಸ್ಕೋಬೇಕು ಅನ್ನೋ ಅರಿವು ನಮಗಿದ್ರ, ತಿಳುವಳಿಕೆ ನಮಗಿದ್ರ ನಾವು ಸರಿಯಾಗಿ ಬಳಸ್ಕೋತೇವೆ. ಮೊಬೈಲ್ ಒಳಗ ಕೆಟ್ಟದ್ದು ಬರುತ್ತಾ, ಒಳ್ಳೇದು ಬರುತ್ತಾ. ನಾವು ಕೆಟ್ಟದನ್ನ ನೋಡಿ ಕೆಟ್ಟದನ್ನ ಕಲ್ಕೊಂಡ್ರ ನಾವು ಕೆಟ್ಟವ್ರ ಹಾಕಿವಿ, ಒಳ್ಳೆಯದನ್ನ ನೋಡಿ ಒಳ್ಳೆತನದಿಂದ ಕಲ್ಕೊಂಡ್ರ ಒಳ್ಳೆಯವ್ರ ಹಾಕಿವಿ. ಈ ಮೊಬೈಲ್ ಬಂದು ಸಮಾಜವನ್ನ, ಜಗತ್ತನ್ನ ಹಾಳು ಮಾಡಿಬಿಟ್ಟದ, ಜಗತ್ತನ್ನ ಮರೆಸುವಂಗ ಮಾಡಿಬಿಟ್ಟದ. ಮೊಬೈಲ್ ಬಂದು ಮನಸ್ಸುಗಳ ಅಂತರಗಳು ದೂರ ಆಗ್ಯಾವ. ಮನುಷ್ಯರ ನಡುವೆ ದೊಡ್ಡ ಗಾಡಿಗಳು ಬೆಳೆದು ಬಿಟ್ಟಾವ್. ಮನುಷ್ಯರ ದೂರ.
ಆಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇಷ್ಟ ಹೇಳೋದ್ರಾಗ ಮುಗಿದು ಬಿಡ್ತದ. ಅವಾಗ ಮೊಬೈಲ್ ಇಲ್ಲದ ಕಾಲಕ್ಕೆ ಎಷ್ಟು ಬಾಂಧವ್ಯದಿಂದ ಇದ್ರು, ಎಷ್ಟು ಸಾಮರಸ್ಯದಿಂದ ಇದ್ರು. ಇವತ್ತು ಮೊಬೈಲ್ ಬಂದದ, ಯಾರಾದ್ರೂ ನಮಗೆ ನೆನಪು ಬಂದ್ರೆ ಗಪ್ನ ಫೋನ್ ಮಾಡಿ ಮಾತಾಡಿ ಬಿಡ್ಬೋದು. ಆದ್ರೆ ಅವಾಗ ಹಂಗಿರ್ಲಿಲ್ಲ. ಹೋಗ್ಬೇಕು 3-4 ದಿವಸ, 1 ವಾರ, 1 ತಿಂಗಳು ನಡ್ಕೊಂಡು ಹೋಗ್ಬೇಕು, ಚಕಡಿ ತಗೊಂಡು ಹೋಗ್ಬೇಕು, ಸೈಕಲ್ ತಗೊಂಡು ಹೋಗ್ಬೇಕು. ಅವಾಗ ಈಗ ಹಂಗಿಲ್ಲ. ಮೊಬೈಲ್ ಬಂದದ, ಹತ್ರ ಆಗೇವಿ ಅಂದ್ರೂ ಕೂಡ ದೂರ ಆಗಿಬಿಟ್ಟೇವಿ. ಈ ಮೊಬೈಲ್ ಬಂದ ಎಷ್ಟೆಲ್ಲ ಯುವಕರು ಹಾದಿ ತಪ್ಪ್ಯಾರ ಅಂತಂದ್ರ ಆ ಮೊಬೈಲ್ನಿಂದ ಒಳ್ಳೇದನ್ನ ಬಳಸ್ಕೊರಪ್ಪ ಅಂತಂದ್ರ ನಾವಿಲ್ಲ ಅದನ್ನೇ ಬಳಸ್ಕೊಳ್ತೀವಿ. 4 ಗಾಡಿ ಮಧ್ಯೆ ನಡೆಯೋ ಅಂಥದ್ದನ್ನ ನಾವು 4 ಜನರ ಮುಂದೆ ತಂದು ಇಟ್ಟೇವಿ ಮೊಬೈಲ್ ಮೂಲಕ. ಮೊನ್ನೆ ಬೆಳಗಾವಿ ಜಿಲ್ಲೆ ಒಳಗೆ ತಂದೆಯನ್ನೇ ಕೊಂದಂತ ಮಗ ಮೊಬೈಲ್ ಸಲುವಾಗಿ. ಮೊಬೈಲ್ ನೋಡ್ಬೇಡಪ್ಪ ಅಂದಿದ್ದಕ್ಕೆ ಮಗಳು ಸೂಸೈಡ್ ಮಾಡ್ಕೊಂಡು ಸಾಯ್ತಾಳ. ರೀಲ್ಸ್ ಮಾಡ್ಬೇಡವಾ ಅಂದಿದ್ದಕ್ಕೆ ಮಗಳು ಮನಿ ಬಿಟ್ಟು ಹೋಗ್ತಾಳ. ತಂದೆ ತಾಯಿ ಮೇಲೆ ಸಿಟ್ಟಾಗ್ತಾಳ. ತಂದೆ ತಾಯಿನ ಕೊಲ್ಲತಾರ ಮಕ್ಕಳು ಅಂತಂದ್ರ ಈ ಮೊಬೈಲ್ ಎಲ್ಲಿಗೆ ತಂದಿಟ್ಟದ. ಹಂಗ ಮನಸ್ಸನ್ನ ಯಾವ ಕಡೆ ನಾವು ಒಳಸಬೇಕು ಆ ಕಡೆ ಒಳಸಿದ್ರ ನಮ್ಮ ಬದುಕು ಯಾವ ಕಡೆ ಹಸನ ಆಗ್ತದ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ನಮಗದು ಅರಿವಿರಬೇಕು. ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ, ತಿಳಿದು ನೀಡಲು ರೀತಿ. ನೀನು ತಿಳಿದು ಮಾಡು, ಯಾವುದ ಮಾಡಿದರೂ ಕೂಡ ತಿಳಿದು ಮಾಡು. ಇದರಿಂದ ಏನು ಉಪಯೋಗ? ನನಗೂ ಒಳ್ಳೇದಾಗಿರ್ಬೇಕು, ಸಮಾಜಕ್ಕೂ ಒಳ್ಳೇದಾಗಿರ್ಬೇಕು. ನನಗಷ್ಟ ಒಳ್ಳೇದಾದ್ರೆ ಸಾಕು, ಇನ್ನೊಬ್ರು ಹಾಳಾಗಿ ಹೋಗ್ಲಿ ಅನ್ನೋವಂಥ ಗುಣ ನಮ್ಮೊಳಗೆ ಇರಬಾರ್ದು ಅಂತಾರ. ಅದೊಂದೇನೋ ಹಾಡು ಬಂದಿತ್ತು, ಯಾರಾದರೂ ಹಾಳಾಗೋಗ್ಲಿ ನಾವು ನೆಟ್ಗಿದ್ರೆ ಸಾಕು, ಬೇನಾಮಿ ಆಸ್ತಿ ಮಾಡಿ ಜಂಬಾ ಕೊಚ್ಕೋಬೇಕು ಬೇಕು ಬೇಕು. ಇಂಥ ಹಾಡುಗಳು ಬಂದು ಸಮಾಜವನ್ನ ಕೆಡಿಸ್ತಾವೋ ಅಥವಾ ಸಮಾಜವನ್ನ ಎಚ್ಚರ ಮಾಡ್ಯಾವೋ ನನಗೆ ಗೊತ್ತಿಲ್ಲ. ಆದ್ರೆ ನಾವು ಅದನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅದ್ರ ಮೇಲೆ ನಿಂತಿರ್ತದ ಅಷ್ಟ. ನಮ್ಮ ಮನಸ್ಸು ಯಾವ ರೀತಿ ಇರ್ತದ ಆ ರೀತಿ ನಾವು ನೋಡೋ ದೃಷ್ಟಿ ಇರ್ತದ. ಸಮಾಜದೊಳಗೆ ಏನೆಲ್ಲ ನಡೀತಾವ ಅವುಗಳಿಂದ ನಾವು ಏನನ್ನ ಪಾಠ ಕಲಿಬೇಕು ಅನ್ನೋ ಅರಿವು ನಮ್ಮೊಳಗಿದ್ರ ನಾವು ಚಲೋ ದಾರಿ ಅಥವಾ ಕೆಟ್ಟ ದಾರಿಯನ್ನ ಹಿಡಿತೇವೆ. ಮುಂದ್ ಬಂದ್ ಏನ್ ಹೇಳ್ತಾರ, ಬಿಡು ಆ ವಿಚಾರ ಮಾಡೋ ವಿಚಾರ. ಈ ಕೆಟ್ಟ ವಿಚಾರ ಎಲ್ಲ ಬಿಟ್ಟು ಬಿಡು. ಏನೋ ಕಲ್ತಿ ಕೆಟ್ಟ ಚಾಳಿ ಮೊದ್ಲಿಂದ ಮಾಡಿ, ಮೊನ್ನೆ ಮಾಡಿ, ನಿನ್ನೆ ಮಾಡಿ, ಇವತ್ತು ಯಾಕೆ ಮಾಡ್ತಿ? ಇವತ್ತು ಮಾಡಿಯಾ, ನಾಳಿಂದ ಮಾಡಬೇಡ. ಇವತ್ತಿನವರೆಗೂ ನೀ ಕೆಟ್ಟದನ್ನ ಮಾಡಿ, ಕೆಟ್ಟ ಆಲೋಚನೆಯನ್ನ ಮಾಡಿ, ಕೆಟ್ಟ ದಾರಿನ ಹಿಡ್ಕೊಂಡು ಹೋಗಿ ಇನ್ನಾರ ಚಲೋ ದಾರಿ ಹಿಡ್ಕೊಂಡು ಹೋಗು ಅಂತಂತಾರ. ಬಿಡು ಆ ವಿಚಾರ, ಕೆಟ್ಟ ವಿಚಾರ ಬಿಟ್ಟು ಬಿಡು. ಅದು ಇದು ಗೊಡವಿ ಯಾಕೆ ಬೇಕು? ಯಾರ ಗೊಡವಿನ್ಯಾತಕ ಮಗಳೇ ಮುನ್ನೋಡಂಜಿ ನೂಲವ್ವ, ದಾರಿಕಾರರು ನಿನ ಮಾರಿಯ ನೋಡಲು ಮಾರಿ ಎತ್ತಿ ನೋಡಬೇಡವಮ್ಮ. ಯಾರ ಗೊಡವಿನ್ಯಾತಕ ಮಗಳೇ ಮುನ್ನೋಡಂಜಿ ನೂಲಮ್ಮ. ನಿನ್ನ ಕೆಲಸ ಏನದ ಅದನ್ನ ಮಾಡ ಮೊದಲು. ಅದನ್ನ ಬಿಟ್ಟು ನೀನು ನಿನ್ನ ಮನಸ್ಸನ್ನ ಆ ಕಡೆ ಈ ಕಡೆ ಅರಿಬಿಟ್ರ ನಿನ್ನ ಬದುಕು ಹಾಳು ಮಾಡ್ಕೋತಿ ಅಂತಂತಾರ ಅವರು. ಸಂಸಾರ ಅಂದ್ರೇನು? ಈ ದೇಹ, ಈ ಕುಟುಂಬ ಯಾವುದು ಸ್ಥಿರ ಅಲ್ಲ. ಆಸ್ತಿ ಅಂತಸ್ತು ನಾವು ಅನುಭವಿಸ್ತೇವಿ, ನಾವು ಗಳಿಸ್ತೇವಿ, ನಾವು ಮಾಡ್ತೇವಿ, ನಾವು ಇದನ್ನ ಅನುಭವಿಸ್ತೇವಿ ಅಂಥೇಳಿ ನಮ್ಮ ಕಡೆ ಇದು ಭಾಳ ಹೊತ್ತು ಇರ್ತದ, ಭಾಳ ವರ್ಷ ಇರ್ತದ ಅಂತೇಳಿ ಅನ್ಕೊಳ್ಳೋ ಅಂಥದ್ದು ಯಾವುದು ಕೂಡ ಇರೋದಿಲ್ಲ. ಶಾಶ್ವತವಾಗಿರೋದು ಆ ಶಿವ ಒಬ್ಬನೇ, ಆ ದೇವ್ರ ಒಬ್ಬನೇ ನಮ್ಮ ಕೂಡ ಶಾಶ್ವತವಾಗಿರ್ತಾನ. ನಮ್ಮ ಕೂಡ ಯಾವುದೂ ಇರೋದಿಲ್ಲ. 4 ಮಾತು ಇವತ್ತು ನಾವು ಫೋನ್ಯಾಗ ಮಾತಾಡ್ಬೋದು, ಹೆಂಗ ಮತ್ತ ಏನು ಅಂತೇಳಿ. ಆದ್ರೆ ಎಷ್ಟು ದಿನ ಮಾತಾಡೇವಿ? ಉಸಿರು ನಿಂತ ಮೇಲೆ ಹೆಸರ ಇರೋದಿಲ್ಲ. ಅವಾಗ ಶವ ಅಂತಾರ, ಹೆಣ ಅಂತಾರ, ಮೃತ ದೇಹ ಅಂತ ಕರೀತಾರ ನಮ್ಮನ್ನ. ಉಸಿರು ನಿಂತ ಮೇಲೆ ಹೆಸರ ಇರಂಗಿಲ್ಲ. ಉಸಿರು ನಿಲ್ಲೋಕ್ಕಿಂತ ಮೊದಲ ಹೆಸರಾಗುವಂತ ಕೆಲಸ ಮಾಡು ಅಂತೇಳಿ ಶರೀಫಜ್ಜ ಈ ಪದ್ಯದ ಮೂಲಕ ಹೇಳ್ತಾರ. ನೀ ಎಲ್ಲಿ ತನಕ ಹಂಬಲಿಸ್ತಿಪ, ಅದ್ ಬೇಕು, ಇದ್ ಬೇಕು, ಇಂಥದ್ ಬೇಕು, ಅಂತದ್ ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಇದನ್ನ ಗಳಿಸ್ಬೇಕು, ಅದನ್ನ ಗಳಿಸ್ಬೇಕು, ಅವ್ರು ನೋಡ್ಬೇಕು, ಇವ್ರು ನೋಡ್ಬೇಕು, ನಾ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೇಳಿ ಎಷ್ಟು ದಿವಸ ಎಲ್ಲಿ ತನಕ ನೀ ಹಂಬಲ ಪಡ್ತಿ? ಬಿಟ್ಟು ಬಿಡು. ಎಷ್ಟು ದಿನ ಹಂಬಲಿಸ್ತಿ? ನಂದೀಶನ ಮರೆತು ಹೊಂಟಿ ನೀನು. ನಂದೀಶನ ಮರ್ತಿದ್ದಕ್ಕ ಇದೆಲ್ಲ ಆಗೇತ್ ನಿನಗ. ಅಂದ್ರ ದೇವರನ್ನ ಮರ್ತಿದ್ದಕ್ಕ. ದೇವರನ್ನ ನಾ ಎಲ್ಲಿ ಮರ್ತೀವ್ರಿ? ದಿನ ಪೂಜೆ ಮಾಡ್ತೀವಿ, ನಮಾಜ್ ಮಾಡ್ತೀವಿ, ರೋಜಾ ಮಾಡ್ತೀವಿ, ಮತ್ತೊಂದ್ ಮಾಡ್ತೀವಿ, ಏನೇನೋ ಮಾಡ್ತೇವಲ್ರಿ ಅಂತ ಅನ್ಬಹುದು. ಆದ್ರ ನಾವೆಲ್ಲ ಮಾಡ್ತಾ ಇರೋದು ತೋರಿಕೆಗಾಗಿ ಮಾಡ್ತೀವಿ ಅಂತಾರ ಅವ್ರು. ನಾವು ವೇಷವನ್ನ ಧರಿಸಿ ಮಾಡ್ತೇವಿ ಮಂದಿಗೆ ಕಾಣೋ ಸಂಬಂಧ. ಇವ್ರು ಎಷ್ಟು ಭಕ್ತಿವಂತರದಾರಪ್ಪ ಅಂತೇಳಿ ಗೊತ್ತಾಗಬೇಕಲ್ಲ ಮಂದಿಗೆ, ಆ ತರ ಮಾಡ್ತೀವಿ ಅಂತಾರ. ಅದು ಅಲ್ಲ ಭಕ್ತಿ ಅಂತ ಅಂತಾರ ಅವ್ರು ಸ್ಪಷ್ಟವಾಗಿ. ಇನ್ನಾರ ಬಿಟ್ಟು ಬಿಡು ಇದನ್ನೆಲ್ಲ. ಚಂಚಲ ಮನಸ್ಸನ್ನ ತೆಗೆದು ಒಗೆದು ನಾವು ಸತ್ರು ನಾವು ಉಳಿದಿರ್ಬೇಕು, ಅಂದ್ರೆ ನಮ್ಮ ಹೆಸರು ಉಳಿದಿರ್ಬೇಕು. ಅಂತ ಕೆಲಸಗಳನ್ನ, ಅಂತ ಯೋಚನೆಗಳನ್ನ, ಅಂತ ಆಲೋಚನೆಗಳನ್ನ ನಮ್ಮೊಳಗೆ ಮೂಡಿಸ್ಕೊಳ್ಬೇಕು. ಯಾವ್ದನ್ನ ಮಾಡಿದ್ರೆ ಸರಿ, ಯಾವ್ದನ್ನ ಮಾಡಿದ್ರೆ ತಪ್ಪು ಅನ್ನುವಂತ ತಿಳುವಳಿಕೆ, ಅರಿವು ನಮ್ಮೊಳಗೆ ಇರಬೇಕು ಅಂತ ಅಂತಾರ ಅವರು. ಅಡಿಗಡಿಗೆ ಶಿವನಾಮವ ನೆನೆಯೋ ದೃಢ ಭಕ್ತಿಯ ನಿಲ್ಲಿಸೋ. ಅಡಿಗಡಿಗೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ, ಕ್ಷಣ ಕ್ಷಣಕ್ಕೂ ಕೂಡ ನೀನು ಶಿವನಾಮವನ್ನ ಸ್ಮರಣೆ ಮಾಡು, ಶಿವನನ್ನ ನೆನಸು.
ಅವನನ್ನು ನೆನೆಸ್ತಿ ಅಂತೇಳಿ ತಾಯಿ ಹೊಟ್ಟೆಯಾಗಿದ್ದಾಗ ಹೇಳಿ ಬಂದು ಈಗೇನು ಮಾಡಾಕತ್ತಿದಿ? ಅಡ್ಡ ದಾರಿಯನ್ನು ಹಿಡಿದಿ, ಇದನ್ನ ಮಾಡಾಕತ್ತಿದಿ. ನೀನು ದೃಢ ಭಕ್ತಿಯನ್ನ ನಿಲ್ಲಿಸ್ಕೊ, ಸತ್ಯದ ಭಕ್ತಿಯನ್ನ ನಿಲ್ಲಿಸ್ಕೊ. ನಿನ್ನೊಳಗೆ ಸತ್ಯ ಸಾಕ್ಷಾತ್ಕಾರ ಆಗಿರ್ಬೇಕು, ಸಾಕ್ಷಾತ್ಕಾರದ ಹಾದಿ ನೀನು ಹಿಡಿದಿರ್ಬೇಕು, ಸಮಾಧಾನ ಇರ್ಬೇಕು, ನಿನ್ನೊಳಗ ಶಾಂತಿ ಇರಬೇಕು, ಸೈರಣೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಮೊಟ್ಟ ಮೊದಲಿಗೆ ಎಲ್ಲ ತುಂಬಿಕೊಂಡಿರುವಾಗ ದೇವರು ನಿನ್ನ ಕಡೆನೇ ಇರ್ತಾನೆ. ದೇವರನ್ನ ನೀನು ಹುಡುಕೊಂಡು ಎಲ್ಲಿಯೂ ಹೋಗಬೇಕಾಗಿಲ್ಲ. ಶಿಶುನಾಳಧೀಶನ ಶ್ರೀ ಬಸವೇಶನ ಮಾಡೋ ಶ್ರೀ ಶಿವ ಭಜನ. ಆ ನಿರಾಕಾರವಾದ ನಿರ್ಗುಣವಾದ ವಸ್ತು ಜಗತ್ತಿನೊಳಗೆ ಚೈತನ್ಯ ರೂಪಿಯಾಗಿ ಐತಲ್ಲ, ಎಲ್ಲಾರೊಳಗೂ ತುಂಬೈತೆ. ಅದು ನಿನ್ನೊಳಗೈತಿ, ನನ್ನೊಳಗೈತಿ, ಜಗತ್ತಿನ ತುಂಬೆಲ್ಲ ಐತಿ. ಅಂತ ದೇವರನ್ನ ನೀನು ನೆನಸು, ಅಂತ ದೇವರನ್ನ ಸ್ಮರಣೆ ಮಾಡು, ಅಂತ ದೇವರ ಬೆನ್ನನ್ನ ನೀ ಬಿಡಬೇಡ. ನಿನ್ನ ಮನಸ್ಸನ್ನ ಅವನ ಕಡೆ ತಿರುಗಿಸು. ಅತ್ತಾಗಿತ್ತಾಗ ತಿರುಗಿಸೋದು ಬಿಟ್ಟು ಬಿಡು, ಒಂದು ಕಡೆ ನಿಲ್ಲಿಸು. ನಿಲ್ಲಂತೇಳಿ ನಿಲ್ಲಿಸಿಬಿಡು. ನೋಡು, ನೀನು ಮನುಷ್ಯ ಅಲ್ಲ, ನೀನು ದೇವರ ಆಗಿಬಿಡ್ತೀಯ ಅಂತ ಅಂತಾರ.